ಪ್ರೈಸ್ ನನಗೆ ಗೊತ್ತು. ಎಲ್ಲ ಸ್ಯಾರಿ ನೋಡಿ ನನಗೇನಪ್ಪ ಒಂದು ಚೆನ್ನಾಗಿದ್ರೆ ಒಂದು ಚೆನ್ನಾಗಿಲ್ಲ ಅಂತ ನನಗೆ ಬೇಜಾರಾಗೋಗಿತ್ತು. ನೆಕ್ಸ್ಟು ಒಂದು ಸ್ಯಾರಿ ತೆಗ್ದು ಹಾಕಿದ್ರು ನೋಡಿರಿ. ಈ ಸ್ಯಾರಿ ನನಗೆ ತುಂಬ ಇಷ್ಟ ಆಯಿತು. ದಾರೆ ಸೀರೆ ಟೈಲರು ಎಕ್ಸ್ಚೇಂಜ್ ಮಾಡಿಬಿಟ್ಟಿದ್ದಾರೆ. ಹಾಯ್ ಹೆಲೋ ವೆಲ್ಕಮ್ ಬ್ಯಾಕ್ ಟು ತೇಜು ವರುಷ್ಕಾ ವ್ಲಾಗ್ಸ್. ಇವತ್ತು ಈ ವ್ಲಾಗಲ್ಲಿ ನಾನು ನನ್ನ ಒಂದು ವೆಡ್ಡಿಂಗ್ ಸ್ಯಾರಿ ಕಲೆಕ್ಷನ್ಸ್ ವೀಡಿಯೋನ ಮಾಡೋಣ ಅಂತ ಅಂದ್ಕೊಂಡು ಮಾಡ್ತಾಯಿದ್ದೀನಿ. ವೆಡ್ಡಿಂಗ್ ಸ್ಯಾರಿ ಮಾತ್ರ ಅಲ್ಲ, ಎಂಗೇಜ್ಮೆಂಟ್ ಸ್ಯಾರಿ ಮತ್ತು ನನ್ನ ಸೀಮಂತದ ಸ್ಯಾರಿ ಕೂಡ ನಾನು ಇನ್ಕ್ಲೂಡ್ ಮಾಡ್ತೀನಿ. ಅದ್ರ ಪ್ರೈಸ್ ಡೀಟೇಲ್ಸ್ನ ಕೂಡ ಹೇಳ್ತೀನಿ. ವೆಡ್ಡಿಂಗ್ ಸ್ಯಾರೀಸ್ ಅಂದರೆ ನಾರ್ಮಲಿ ಕಾಸ್ಟ್ಲಿಯಾಗೇ ಇರುತ್ತೆ, ಎಲ್ಲರೂ ಕಾಸ್ಟ್ಲಿ ಸ್ಯಾರಿನೇ ತೊಗೋತಾರೆ. ಅದೇ ಥರ ನಮ್ಮ ಹತ್ರನೂ ಸ್ವಲ್ಪ ಕಾಸ್ಟ್ಲಿ ಸ್ಯಾರಿ ವೆಡ್ಡಿಂಗ್ ಸ್ಯಾರಿ ಲೈಕ್ ರೇಷ್ಮೆ ಸ್ಯಾರೀಸ್ ಅಲ್ವಾ, ಅದರಿಂದ ಅದು ಬಿಟ್ಟು ಇಫ್ ಇನ್ ಕೇಸ್ ಏನಾದರೂ ಈ ವಿಡಿಯೋಗೆ ಜಾಸ್ತಿ ವ್ಯೂಸ್ ಬಂತು ಅಂತ ಅಂದರೆ ನಾನು ನನ್ನ ಹತ್ರ ಇರುವಂತಹ ಬೇರೆ ಸ್ಯಾರಿ ಕಲೆಕ್ಷನ್ಸ್ ವೀಡಿಯೋನು ನಾನು ನಿಮಗೆ ಮಾಡಿ ಹಾಕ್ತೀನಿ. ಅದು ಜಸ್ಟ್ 600 to 1500 ಅಷ್ಟೇ ರೇಂಜಲ್ಲಿ ನನ್ನ ಹತ್ರ ಇರೋದು ಬೇರೆ ಸ್ಯಾರೀಸು. ಅಷ್ಟೇ ರೇಂಜ್ದು ಕೂಡ ಎಷ್ಟು ಚೆನ್ನಾಗಿದೆ ಅಂತ ಅಂದರೆ ಏನಾದರೂ ರಿವ್ಯೂಸ್ ಬಂದರೆ ಈ ವಿಡಿಯೋಗೆ ಖಂಡಿತವಾಗ್ಲೂ ಆ ಸ್ಯಾರಿಗಳು ವೀಡಿಯೋಸ್ನು ಮಾಡ್ತೀನಿ. ಜಸ್ಟ್ ₹600 to 1500 ಅಷ್ಟೇ. ಅದ್ರ ಫೋಟೋ ಕೂಡ ಅದು ವೇರ್ ಮಾಡಿರ್ತೀನಲ್ಲ, ಅದ್ರ ಫೋಟೋ ಕೂಡ ನಾನು ಡಿಸ್ಪ್ಲೇಲಿ ಯಾಕಂದರೆ ವೀಡಿಯೋದಲ್ಲಿ ಅಪ್ಲೋಡ್ ಮಾಡ್ತೀನಿ. ಈ ವೆಡ್ಡಿಂಗ್ ಸ್ಯಾರಿದು ಅಷ್ಟೇ ಯಾವಾಗ ವೇರ್ ಮಾಡಿದ್ದೀನಿ ಅದ್ರ ಫೋಟೋಸ್ ಕೂಡ ನಾನು ಈ ವಿಡಿಯೋದಲ್ಲಿ ಅಪ್ಲೋಡ್ ಮಾಡ್ತೀನಿ. ಪ್ಲೀಸ್ ಯಾರೆಲ್ಲ ನಮ್ಮ ಚಾನಲ್ನ ನೋಡ್ತಾ ಇದ್ದೀರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಅಂತ ಕೇಳ್ಕೊಂಡು ಈಗ ಈ ವಿಡಿಯೋನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಬನ್ನಿ ಒಂದೊಂದಾಗಿ ಸ್ಯಾರಿನ ತೋರಿಸ್ತೀನಿ. ನಾನು ಫಸ್ಟ್ ಲಿಸ್ಟ್ಗೆಲ್ಲ ಬಂದುಬಿಡ್ತೀನಿ. ಫಸ್ಟು ಇದು ಬಂದು ಎಂಗೇಜ್ಮೆಂಟ್ ಸ್ಯಾರಿ. ಇದು ವೇರ್ ಮಾಡಿರುವಂಥ ಫೋಟೋ ಎಂಗೇಜ್ಮೆಂಟ್ ಫೋಟೋ ನನ್ನ ಹತ್ರ ಇಲ್ಲ, ಬೇರೆ ನನ್ನ ಕಸಿನ್ ಮದುವೆಲಿ ಹಾಕ್ಕೊಂಡಿದ್ದೀನಿ. ಕಸಿನ್ ಎಂಗೇಜ್ಮೆಂಟಲ್ಲಿ ಹಾಕ್ಕೊಂಡಿದ್ದೀನಿ. ಆ ಫೋಟೋನ ಡಿಸ್ಪ್ಲೇ ಮಾಡ್ತೀನಿ. ಇದು ಬಂದು ಪಿಂಕಿಶ್ ಗ್ರೀನ್, ಲೈಕ್ ಗ್ರೀನ್ ಮತ್ತು ಪಿಂಕ್ ಎರಡು ಮಿಕ್ಸ್ ಆಗಿದೆ. ನನ್ನ ಎಂಗೇಜ್ಮೆಂಟಲ್ಲಿ ಮತ್ತು ನನ್ನ ಕಸಿನ್ ಎಂಗೇಜ್ಮೆಂಟಲ್ಲಿ ಅಷ್ಟು ಬಿಟ್ಟರೆ ಮತ್ತು ಇನ್ಯಾವತ್ತೂ ನಾನು ಹಾಕ್ಕೊಂಡೇ ಇಲ್ಲ ಇದನ್ನು. ಇದು ಬಂದು ಸೆರಗು ಈ ಥರ ಇದೆ ಕುಚ್ಚು. ಇದು ಬಂದು 15,000. ಈ ಸ್ಯಾರಿ ಮೇಲೆ 15,000 ಇತ್ತು, ಬಟ್ ನನಗೆ ನಿಜವಾಗ್ಲೂ ಗೊತ್ತಿಲ್ಲ. ಇದು ಬಂದು ನಮ್ಮ ಅತ್ತೆ ಸೆಲೆಕ್ಟ್ ಮಾಡ್ಕೊಂಡು ತಂದಿದ್ರು, ಎಷ್ಟು ಕೊಟ್ಟವರೋ ಗೊತ್ತಿಲ್ಲ, ಬಟ್ 15,000 ಇತ್ತಿದ್ರ ಮೇಲೆ. ಇದು ರೇಷ್ಮೆ ಸ್ಯಾರಿನೇ. ಇದ್ರ ಬ್ಲೌಸು ಇದು ಪಿಂಕ್ ಕಲರ್ ಇದೆ ಬ್ಲೌಸ್. ಈ ಥರ ಹೊಲಿಸ್ಕೊಂಡಿದ್ದೀನಿ ಬ್ಲೌಸ್ಗೆಲ್ಲ ಎಷ್ಟೆಷ್ಟು ಇದು ನೆನಪಿಲ್ಲ. ಇದು ಸಿಂಪಲ್ ಡಿಸೈನ್. ಇಲ್ಲಿ ಈ ಥರ ಮಾಡ್ತಾರೆ ಅಂತ ನನಗೆ ಗೊತ್ತಿರಲಿಲ್ಲ. ನಾನು ಜಸ್ಟ್ ಇದನ್ನು ಮಾತ್ರ ಹೇಳಿದ್ದೆ ಅಷ್ಟೇ. ಅವರು ಇದನ್ನೆಲ್ಲ ಮಾಡಿಕೊಟ್ಟಿದ್ದಾರೆ. ಫಸ್ಟ್ ಬಂದು ಈ ಸ್ಯಾರಿನೇ ಮದುವೆಲಿ ಸ್ಟಾರ್ಟಿಂಗಲ್ಲಿ ಹಾಕ್ಕೊಳ್ಳೋದು, ಬಳೆ ಶಾಸ್ತ್ರಕ್ಕೆ ಹಾಕಿರೋದು ಇದು ಸ್ಯಾರಿ. ಸೊ ಇದು ಬಂದು ಕಲರ್ ತುಂಬ ಚೆನ್ನಾಗಿದೆ, ಕಲರ್ ಕಾಂಬಿನೇಷನ್. ಸೊ ಇದು ಸ್ವಲ್ಪ ಮುದುರ್ಕೊಂಡ್ಬಿಟ್ಟೈತೆ, ಇದನ್ನು ವಾಶ್ ಮಾಡಿಬಿಟ್ಟಿದ್ದೆ ನಾನೇ, ಅದಕ್ಕೆ ಸ್ವಲ್ಪ ಮುದುರ್ಕೊಂಡೈತೆ ಅಷ್ಟೇ. ಇದು ಬಂದು ಸೆರಗು. ಆ್ಯಕ್ಚುಲಿ ಇದು ಕಾಂಬಿನೇಷನ್ ಸಿಕ್ಕಾಬಟ್ಟೆ ಚೆನ್ನಾಗಿದೆ. ಇದು ಆ್ಯಕ್ಚುಲಿ ನನಗೆ ನಮ್ಮಮ್ಮ ಸೆಲೆಕ್ಟ್ ಮಾಡಿದ್ದು. ನಾನು ಯಾವಾಗಲೂ ಜಾಸ್ತಿ ಓವರ್ ಇರೋದು ಇಷ್ಟಪಟ್ಟಾಗಲ್ಲ. ಪ್ಲೇನ್ ಇರಬೇಕು, ಸಿಂಪಲ್ ಡಿಸೈನ್ ಇರಬೇಕು ಅಷ್ಟೇ, ಅದು ಚೆನ್ನಾಗಿ ಕಾಣಿಸುತ್ತೆ. ಇದು ರೇಷ್ಮೆ ಸ್ಯಾರಿಗಳಲ್ಲೆಲ್ಲ ಸ್ಟೋನ್ ಎಲ್ಲ ಇರುತ್ತೆ ನೋಡಿ, ಆ ಥರ ಎಲ್ಲ ನನಗೆ ಇಷ್ಟನೇ ಆಗಲ್ಲ. ಸೊ ಇದೇನೇ ಸ್ಯಾರಿ ಈ ಥರ ಇದೆ. ಸ್ವಲ್ಪ ಬಾರ್ಡ್ರಲ್ಲಿ ಏನಾದರೂ ಡಿಸೈನ್ ಇರಬೇಕಾಗಿತ್ತು, ಬಟ್ ಇರಲಿಲ್ಲ. ಬೇರೆ ಹುಡ್ಕಿದ್ವಿ, ನಮ್ಗೆ ಯಾವುದೂ ಅಷ್ಟು ಇಷ್ಟ ಆಗಿಲ್ಲ.
ಸೊ ಈ ಸ್ಯಾರಿ ನನಗೆ ತುಂಬ ಇಷ್ಟ. ಪ್ರೈಸ್ ಬಂದು 5000. ಇದನ್ನು ನಾವು ಮೈಸೂರಲ್ಲಿ ತೊಗೊಂಡಿದ್ದು. ಬ್ಲೌಸ್ ಬಂದು ಈ ಥರ ಇದೆ. ನೋಡಿ ಈ ಥರ ಬ್ಲೌಸ್ ಹೊಲ್ಸ್ಕೊಂಡಿರೋದು. ಇದಕ್ಕೆ ಚೆನ್ನಾಗಿದೆ, ಸಿಂಪಲ್ಲಾಗಿ. ಹೆವಿ ಗ್ರ್ಯಾಂಡ್ ನನಗೆ ಇಷ್ಟ ಆಗಲ್ಲ. ನೆಕ್ಸ್ಟು ಈ ಸ್ಯಾರಿ. ಆ್ಯಕ್ಚುಲಿ ಇದು ನಾನು ಮದುವೆಲಿ ಹಾಕ್ಕೊಂಡಿದ್ದಾಗ ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು. ಆ ಮೇಕ್ ಓವರ್ಗೂ ಎಷ್ಟೊಂದು ಲೈಟ್ಸ್ ಇರುತ್ತಲ್ಲ ಚೌಟ್ರಿಗೆ, ಆ ಬ್ರೈಟ್ ಲೈಟ್ಸ್ಗೂ ಸಿಕ್ಕಾಬಟ್ಟೆ ಚೆನ್ನಾಗಿ ಕಾಣಿಸ್ತಿತ್ತು. ಇದು ಆರೆಂಜ್ ಆ್ಯಂಡ್ ಮೆರೂನ್ ಕಾಂಬಿನೇಷನ್. ಇದು ಸ್ವಲ್ಪ ಮುದ್ರಕೊಂಬಿಟ್ಟಿದ್ದೆ, ಯಾಕೆಂದರೆ ನಾನು ಸೆಪ್ರೇಟ್ ಒಂದು ಬ್ಯಾಗಲ್ಲಿ ಇಟ್ಬಿಟ್ಟಿರ್ತೀನಿ. ಮತ್ತೆ ಅಂದರೆ ಇದು ನಾನು ನಾರ್ಮಲಾಗಿ ಎಲ್ಲ ಸ್ಯಾರಿ ಇಡೋ ಜಾಗದಲ್ಲಿ ನಾನು ಇಡಲ್ಲ, ಸೆಪ್ರೇಟಾಗಿ ಇಟ್ಟಿರ್ತೀನಿ. ಅದಕ್ಕೆ ನೋಡಿ ಈ ಥರ ಇದೆ. ಈ ಸ್ಯಾರಿ ಪ್ರೈಸ್ ಎಷ್ಟು ಗೊತ್ತಾ? ಇದೇ ಕಾಸ್ಟ್ಲಿಯೆಸ್ಟ್ ಪ್ರೈಸ್. ಇದಕ್ಕೇನೆ ಇದು ಬಂದು 28,000 ಇದ್ರ ಮೇಲೆ ಹಾಕಿದ್ರು. ಇದು ನಾವು ಬೆಂಗಳೂರಲ್ಲಿ ತೊಗೊಂಡಿರೋದು, ಚಿಕ್ಕಪೇಟೆಯಲ್ಲಿ. ಎಷ್ಟು ಕೊಟ್ಟಿದ್ದಾರೆ ನಿಜ ಗೊತ್ತಿಲ್ಲ, ಬಾರ್ಗೇನ್ ಮಾಡಿ ಕೊಟ್ಟಿರೋದು. ಇದು ನಮ್ಮ ಈ ಸ್ಯಾರಿ ಸೆಲೆಕ್ಟ್ ಮಾಡೋಕ್ಕೆ ಹೋಗಿದ್ದಾಗ ನಾವು 2 ಸ್ಯಾರಿ ಸೆಲೆಕ್ಟ್ ಮಾಡ್ಕೊಂಡೆ ನಾನು. 2 ಸ್ಯಾರಿ ಪ್ರೈಸು, ಸ್ಯಾರಿ ಮೇಲೆ ಏನು ಹಾಕಿದ್ರು ಅದು ಮಾತ್ರ ನನಗೆ ಗೊತ್ತಿದೆ. ಎಷ್ಟು ಕೊಟ್ಟಿದ್ದಾರೆ ಅನ್ನೋದು ನನಗೆ ಗೊತ್ತಿಲ್ಲ. ಖಂಡಿತವಾಗ್ಲೂ ಸ್ವಲ್ಪ ಕಮ್ಮಿ ಕೊಟ್ಟಿರ್ತಾರೆ. ಅದು ಮತ್ತೆ ಮಾವ ಕೊಟ್ಟಿರೋದು, ಎಷ್ಟು ಕೊಟ್ಟರು ಅದೆಲ್ಲ ನನಗೆ ಗೊತ್ತಿಲ್ಲ. ಬ್ಲೌಸ್ನ ನಾನು ಆ್ಯಕ್ಚುಲಿ ಸೆಪ್ರೇಟ್ ಒಂದು ಬ್ಯಾಗಲ್ಲಿ ಹಾಕಿ ಇಟ್ಟಿದ್ದೀನಿ. ಯಾಕೆ ಗೊತ್ತಾ? ಅದು ತುಂಬ ಗ್ರ್ಯಾಂಡ್ ಆಗಿಬಿಟ್ಟೈತೆ. ಅದು ಸ್ಯಾರಿನೆಲ್ಲ ಇದು ಮಾಡಿಬಿಡ್ತು. ನೋಡಿ ಇಲ್ಲಿ ಇದೆ ಬ್ಲೌಸು. ಈ ಬ್ಲೌಸ್ದು ಪ್ರೈಸ್ ನನಗೆ ಗೊತ್ತು, 5000. ಇದು ನಾನು ಆ್ಯಕ್ಚುಲಿ ಈ ಥರ ಸ್ಟೋನ್ಸ್ ಹೇಳಿರಲಿಲ್ಲ. ಸ್ಟೋನ್ಸ್ ಎಲ್ಲ ನಾನು ಹೇಳೇ ಇರಲಿಲ್ಲ. ನಾನು ಥ್ರೆಡ್ ವರ್ಕ್ ಹೇಳಿದ್ದು. ಅವ್ರು ನೋಡಿದ್ರೆ ಸ್ಟೋನಲ್ಲಿ ಮಾಡಿಬಿಟ್ಟಿದ್ದಾರೆ. ನಮ್ಮ ಮಧ್ಯದಲ್ಲಿ ಹಾಕೊಂಡಾಗ ನನಗೆ ಅಷ್ಟೇನು ಅನಿಸ್ತಿಲ್ಲ. ಬೇರೆಯವ್ರ ಮಧ್ಯದಲ್ಲಿ ಹಾಕೊಂಡಾಗ ಹೆವಿ ಗ್ರ್ಯಾಂಡಾಗಿ ಕಾಣಿಸ್ತಾ ಇರುತ್ತೆ ಈ ಬ್ಲೌಸು. ಅದೊಂಥರ ಆಗ್ತಾ ಇರುತ್ತೆ ನನಗೆ. ಇದು ನಾನು ಸೆಪ್ರೇಟಾಗಿ ಒಂದು ಬ್ಯಾಗಲ್ಲಿ ಇಟ್ಟಿರ್ತೀನಿ. ಯಾಕೆ ಗೊತ್ತಾ, ಇದೆಲ್ಲ ಬೇರೆ ಸ್ಯಾರಿಗೆ ಅಥವಾ ಬೇರೆ ಬ್ಲೌಸ್ಗೆ ಟಚ್ ಆದರೆ ಎಲ್ಲ ಅದನ್ನೆಲ್ಲ ಹಾಳು ಮಾಡಿಬಿಡುತ್ತೆ. ಅದಕ್ಕೆ ಇದ್ರದ್ದು ಹಿಂಗೆ ಮಾಡಿಕೊಟ್ಟಿದ್ದಾರಲ್ಲ ನನಗಿದು, ಇದು ನನಗೆ ತುಂಬ ಇಷ್ಟ ಆಯಿತು. ಹಿಂದೆ ಕಟ್ಟೋದು. ಹತ್ತಿರದಲ್ಲಿ ತೋರಿಸ್ತೀನಿ. ನೆಕ್ಸ್ಟು ಮೈ ಮೋಸ್ಟ್ ಫೇವ್ರೆಟ್ ಸ್ಯಾರಿ ಅಂದರೆ ಅದೇ. ಈ ಸ್ಯಾರಿನ ಹುಡ್ಕೋಕ್ಕೆ ಹೋದಾಗ ಎಷ್ಟು ಟೈಮ್ ತೊಗೊಂಡಿದ್ದೀನಿ ಗೊತ್ತಾ? ಎಷ್ಟೊಂದು ಸ್ಯಾರಿ ತೋರಿಸ್ತಾನೆ ಇದ್ರೆ, ಒಂದು ಕಲರ್ ಇಷ್ಟ ಆದರೆ ಡಿಸೈನ್ ಇಷ್ಟ ಆಗಲ್ಲ, ಡಿಸೈನ್ ಇಷ್ಟ ಆದರೆ ಕಲರ್ ಇಷ್ಟ ಆಗಲ್ಲ, ಎರಡೂ ಇಷ್ಟ ಆದರೆ ಕಾಂಬಿನೇಷನ್ ಚೆನ್ನಾಗಿರಲ್ಲ. ಹಂಗೆ ಏನಾದರೂ ಒಂದೊಂದು ಪ್ರಾಬ್ಲಮ್ಸ್ ಇದ್ದೇ ಇರುತ್ತೆ. ತೋರಿಸೋರ್ಗೇ ಬೇಜಾರಾಗೋಯ್ತು. ನನಗೆ ತೋರಿಸ್ತಾ ಇದ್ರಲ್ಲ ಯಪ್ಪಂಗೆ ಬೇಜಾರಾಗೋಯ್ತು. ಅಯ್ಯೋ. ಆಮೇಲೆ ನಾನು ನೋಡ್ತಾ ನಾನು ಯಾವುದು ಸೆಲೆಕ್ಟ್ ಮಾಡಿರಲಿಲ್ಲ. ಇವಾಗ ತೋರಿಸಿದ್ನಲ್ಲ ಈ ಸ್ಯಾರಿ, ಮೆರೂನ್ ಕಲರ್ ಸ್ಯಾರಿ, ಇದು ಕೂಡ ಇನ್ನೂ ಸೆಲೆಕ್ಟೇ ಮಾಡಿರಲಿಲ್ಲ. ನನಗೆ ಅಷ್ಟು ಇಷ್ಟನೂ ಆಗ್ತಿಲ್ಲ. ಸ್ವಲ್ಪ ಗ್ರ್ಯಾಂಡಾಗಿದೆ ಅಲ್ವಾ, ಅದರಿಂದ ಮತ್ತೆ ಸೆಲೆಕ್ಟ್ ಮಾಡಿದ್ರು ಇದನ್ನು. ನಾನು ಇನ್ನೂ ಆಮೇಲೆ ನಾನು ಆಯಿತು ಅಂತ ಸುಮ್ಮನೆ ಆಗಿದ್ದೆ. ಇನ್ನೂ ಒಂದು ಸ್ಯಾರಿ ನೋಡಬೇಕಾಗಿತ್ತು ಫಸ್ಟು. ಎಲ್ಲ ಸ್ಯಾರಿ ನೋಡಿ ನನಗೇನಪ್ಪ ಒಂದು ಚೆನ್ನಾಗಿದ್ರೆ ಒಂದು ಚೆನ್ನಾಗಿಲ್ಲ ಅಂತ ನನಗೆ ಬೇಜಾರಾಗೋಗಿತ್ತು. ನೆಕ್ಸ್ಟು ಒಂದು ಸ್ಯಾರಿ ತೆಗ್ದು ಹಾಕಿದ್ರು ನೋಡ್ರಿ, ಸಡನ್ ನೋಡಿದ ತಕ್ಷಣ ಇದು ಓಕೆ ಅಷ್ಟೇ, ವಿತಿನ್ 2 ಸೆಕೆಂಡ್ಸಲ್ಲಿ ಇದು ಓಕೆ ನನಗೆ ಅಂತ ಇರುತ್ತೆ. ಅದೇ ಈ ಸ್ಯಾರಿ ನನಗೆ ತುಂಬ ಇಷ್ಟ ಆಯಿತು. ಕಲರು ಮತ್ತು ನೋಡಿ ಜಾಸ್ತಿ ಓವರ್ ಇಲ್ಲ, ಪ್ಲೇನಾಗಿದೆ.
ಸಿಂಪಲ್ ಇದೊಂದು ಡಿಸೈನ್ ಇದೆ ಫುಲ್ ಸ್ಯಾರಿಯಲ್ಲಿ. ಅದೇ ಈ ಮೆರೂನ್ ಸ್ಯಾರಿ ಫುಲ್ಲು ಡಿಸೈನ್ ಅಲ್ವಾ, ನನಗೆ ಫುಲ್ಲು ಓವರ್ ಡಿಸೈನ್ಸ್ ಎಲ್ಲ ಇಷ್ಟ ಆಗಲ್ಲ. ಸಿಂಪಲಾಗಿ ಪ್ಲೇನಾಗಿರಬೇಕು, ಏನಾದರೂ ಒಂದು ಸಣ್ಣದಾಗಿ ಚಿಕ್ಕದಾಗಿ ಡಿಸೈನ್ಸ್ ಇದ್ದರೆ ಮಾತ್ರ ನನಗೆ ಇಷ್ಟ ಆಗೋದು. ಸೊ ಅದಕ್ಕೆ ಇದು ನನಗೆ ತಕ್ಕನಾಗಿತ್ತಿದ್ದು ಮೈ ಮೋಸ್ಟ್ ಫೇವ್ರೆಟ್ ಸ್ಯಾರಿ ಅಂದರೆ ಇದೇನೆ. ಇದು ಸ್ವಲ್ಪ ಎಲ್ಲ ಐರನ್ ಮಾಡಬೇಕು. ಕಾಂಬಿನೇಷನ್ ಕೂಡ ನನಗಿಷ್ಟ ನೋಡಿ. ನನಗೆ ಸ್ಯಾರಿ ಅಂದರೆ ಹೆವಿ ಇಷ್ಟ. ಇದು ಬಂದು ಸ್ವಲ್ಪ ಸಿಲ್ವರ್ ಕಲರ್ ಡಿಸೈನ್, ಅಂದರೆ ಬಾರ್ಡ್ರಲ್ಲಿ ಸಿಲ್ವರ್ ಕಲರ್ ಕೊಟ್ಟು ಡಿಸೈನ್ ಮಾಡಿದ್ದಾರೆ. ಅದರಿಂದ ಇದು ಸ್ವಲ್ಪ ಅದು ತುಂಬ ಚೆನ್ನಾಗಿ ಕಾಣುತ್ತೆ. ಅಷ್ಟು ಇಷ್ಟ ಆಗುತ್ತೆ ಇದು ಸ್ಯಾರಿ. ನೋಡಿ ಇದು ಅಷ್ಟೇ ಏನು ಸರ್ಗಲ್ವ, ಇದು ಈ ಥರ ಇದೆ. ಅಂದರೆ ಇದು ಮುದ್ರಕೊಂಡ್ಬಿಟ್ಟಿದೆಯಲ್ಲ ಸ್ವಲ್ಪ, ಅದು ಹಂಗೆ ಕಾಣಿಸುತ್ತೆ. ಐರನ್ ಮಾಡಿದ್ದರೆ ಚೆನ್ನಾಗಿ ಕಾಣಿಸುತ್ತೆ. ಇದು ಕುಚ್ಚು ಈ ಥರ ಕೊಚ್ಕೊಂಡಿದ್ದೀನಿ ನಾನು. ಇದು ಪ್ರೈಸ್ ಬಂದು 19,000 19,000 ಎಷ್ಟು ಕೊಟ್ಟಿದ್ದಾರೆ ಇದು ಕೂಡ ನನಗೆ ಗೊತ್ತಿಲ್ಲ. ಇದು ನಮ್ಮ ಅತ್ತೆ ಮಾವನೇ ಕೊಟ್ಟಿರೋದು. ನೆಕ್ಸ್ಟ್ ಬಂದು ಇದು ಕರೆಕ್ಟ್ ಇದ್ರ ಬ್ಲೌಸ್ ತೋರಿಸ್ಬೋದಲ್ಲ. ಇದ್ರ ಬ್ಲೌಸು ಈ ಕಲರ್ ಇದೆ. ಇದು ನಾನು ತೀರಾ ಸಿಂಪಲ್ಲಾಗಿ ಡಿಸೈನ್ ಮಾಡಿಸ್ಕೊಂಡಿದ್ದೀನಿ. ಆ್ಯಕ್ಚುಲಿ ನಾನೇನು ಇಲ್ಲಿ ಬಾರ್ಡ್ರ್ ಮೇಲೆಲ್ಲ ಹಾಕಿ ಅಂತ ಹೇಳಿರಲಿಲ್ಲ, ಅವ್ರು ಹಾಕ್ಬಿಟ್ಟಿದ್ದಾರೆ ಡಿಸೈನ್ಸ್ನ. ಇದು ಬಂದು 2000, ಈ ಬ್ಲೌಸ್ಗೆ 2000 ಇಸ್ಕೊಂಡ್ರು. ಅದು ಇದೇ ಈ ಡಿಸೈನ್ ಅಲ್ವಾ ಸ್ಯಾರಿಲಿ ಬಂದಿರೋದು, ಈ ಥರ ಡಿಸೈನು. ಸೊ ಅದಕ್ಕೆ ಇದನ್ನು ಸೆಲೆಕ್ಟ್ ಮಾಡಿದೆ ನಾನು ಈ ಬ್ಲೌಸ್ಗೆ. ನೆಕ್ಸ್ಟು ದಾರೆ ಸೀರೆ. ಇದು ಕೂಡ ಚೆನ್ನಾಗಿದೆ ಕಲರ್ ಕಾಂಬಿನೇಷನ್ ಎಲ್ಲ. ಆ್ಯಕ್ಚುಲಿ ಇದರಲ್ಲಿ ಒಂದು ಕತೆ ಏನು ಗೊತ್ತಾ, ಇದು ನಮ್ಮಮ್ಮ ತೊಗೊಂಡಿದ್ರು, ನಾನು ಇನ್ನೊಂದು ಪರ್ಪಲ್ ಕಲರ್ ತೊಗೊಂಡಿದ್ದೆ. ಪರ್ಪಲ್ ಪಿಂಕ್ ಕಾಂಬಿನೇಷನ್ ಅನಿಸುತ್ತೆ. ಆದರೆ ಹೊಲಿಯೋರು ಟೇಲರು ಎಕ್ಸ್ಚೇಂಜ್ ಮಾಡಿಬಿಟ್ಟಿದ್ದಾರೆ. ನನಗೆ ಈ ಸ್ಯಾರಿ ಹೊಲಿದ್ಬಿಟ್ಟಿದ್ದಾರೆ, ನನ್ನ ಅಳತೆಗೆ ಬ್ಲೌಸು ನಮ್ಮಮ್ಮನಿಗೆ ಅದನ್ನು ಹೊಲಿದ್ಬಿಟ್ಟಿದ್ದಾರೆ. ಆ ಸ್ಯಾರಿ ಕಾಸ್ಟ್ ಅದೇ ಪರ್ಪಲ್ ಕಲರ್ ಅಂತ ಹೇಳಿದ್ಮೇಲೆ ಅದು ಒಂದು 15,000. ಆ ಅಂಗಡಿಲಿ ಬಾರ್ಗೇನ್ ಮಾಡೋಂಗಿಲ್ಲ. ಅದೇ ನಾವು ಮೈಸೂರಲ್ಲಿ ತೊಗೊಂಡ್ವಿ ಅಂತ ಹೇಳಿದ್ಮೇಲೆ ಫಸ್ಟ್ ಸ್ಯಾರಿ ತೋರಿಸಿದ್ನಲ್ಲ, ಒಂದು 5,000 ಸ್ಯಾರಿ ತೋರಿಸಿದ್ನಲ್ಲ, ಅದೇನೇ ಇದು ಅಲ್ಲೇ ಈ ಸ್ಯಾರಿ ದಾರೆ ಸೀರೆ ಮತ್ತು ಪಿಂಕ್ ಕಲರ್ ಸ್ಯಾರಿ ತೊಗೊಂಡಿರೋದು. ಅಲ್ಲಿ ಯಾವುದೇ ತರಹ ಬಾರ್ಗೇನ್ ಎಲ್ಲ ಮಾಡೋಕ್ಕೆ ಹಂಗಿಲ್ಲ. ಇದು ಬಂದು 10,000. ಇದು ನಮ್ಮಮ್ಮಂಗೆ ತುಂಬ ಇಷ್ಟ ಆಗಿತ್ತು. ಟೇಲರು ಪಾಪ ಹಿಂಗೆ ಮಾಡಿಬಿಟ್ಟು ನನಗೆ ಇದನ್ನು ಹೊಲಿದ್ಬಿಟ್ಟು ನಮ್ಮಮ್ಮನಿಗೆ ನಂದು ಹೊಲಿದ್ಬಿಟ್ಟು. ಸೊ ನಾನು ಇದನ್ನೇ ಹಾಕ್ಕೋಬೇಕಾಯ್ತು. ಕಾಂಬಿನೇಷನ್ಸ್ ಎಲ್ಲ ಚೆನ್ನಾಗಿದೆ. ನಮ್ಮಮ್ಮ ಕೂಡ ಸ್ಯಾರಿಗಳನ್ನ ತುಂಬ ಚೆನ್ನಾಗಿ ಸೆಲೆಕ್ಟ್ ಮಾಡ್ತಾರೆ. ಇದೇನೆ ಇದು ಬಂದು ದಾರೆ ಸೀರೆ. ಇದ್ರ ಬ್ಲೌಸು ಇದು ಈ ಬ್ಲೌಸ್ ಬೆಲೆ ಎಲ್ಲ ಗೊತ್ತಿಲ್ಲ. ಅಂದರೆ ನಾವು ನಮ್ಮೂರಲ್ಲಿ ಹೊಲಿಸಿರುವಂಥ ಬ್ಲೌಸ್ ಕರೆಕ್ಟ್ ಪ್ರೈಸ್ ನಮಗೆ ಗೊತ್ತಿಲ್ಲ. ನನ್ನ ಸೀಮಂತದ ಸ್ಯಾರಿ ನಿಜವಾಗ್ಲೂ ನನಗೊಂಚೂರು ಇಷ್ಟ ಇಲ್ಲ. ಇದು ನಾನು ಹೋಗಿರಲಿಲ್ಲ ಇದನ್ನು ಸೆಲೆಕ್ಟ್ ಮಾಡೋಕ್ಕೆ, ಅದಕ್ಕೆ ನನಗೆ ಇಷ್ಟ ಆಗಿಲ್ಲ. ಅದು ನಮ್ಮ ಅತ್ತೆ ಮಾವ ಸೆಲೆಕ್ಟ್ ಮಾಡ್ಕೊಂಡು ಬಂದಿದ್ದು. ಬಟ್ ಅವ್ರಿಗೇನೋ ಇಷ್ಟ ಆಯಿತೋ ಏನೋ, ಅವ್ರಿಗೆ ಇಷ್ಟ ಆಗಿದೆ. ಬಟ್ ನನಗೆ ಅಷ್ಟು ಇಷ್ಟ ಆಗಿಲ್ಲ. ನಾನು ಸೀಮಂತದಲ್ಲಿ ಒಂದು ಸಲ ಬಿಟ್ಟರೆ ಮತ್ತೆ ಇನ್ನೊಂದು ಸಲ ಯಾವಾಗಲೂ ಇನ್ನೂ ಹಾಕಿಲ್ಲ. ಮುಂದೆ ಹಾಕ್ತೀನಿಲ್ಲೋ ಗೊತ್ತಿಲ್ಲ, ನೋಡೋಣ.
ಹಂಗೆ ನೋಡೋಕೆ ನನಗೆ ಅಷ್ಟು ಇಷ್ಟ ಆಗಲಿಲ್ಲ, ಬಟ್ ಫೋಟೋದಲ್ಲಿ ಸ್ವಲ್ಪ ಪರವಾಗಿಲ್ಲ, ಚೆನ್ನಾಗಿ ಕಾಣಿಸ್ತಿತ್ತು, ಗ್ರ್ಯಾಂಡಾಗಿ ಕಾಣಿಸುತ್ತೆ, ತುಂಬ ಓವರ್ ಡಿಸೈನ್ ಅನ್ನಿಸ್ತು ಅಷ್ಟೇ. ತೋರಿಸ್ತೀನಿ ನೋಡಿ, ಇದು ಈ ಥರ ಇದೆ ನೋಡಿ. ಗ್ರೀನಲ್ಲಿ ತೊಗೋಬೇಕು ಅಂತ ಗ್ರೀನ್ ಮತ್ತು ಗೋಲ್ಡು ಆ ಥರ ಮಿಕ್ಸಿಂಗ್ ಆಗಿದೆ. ರೆಡಿಮೇಡ್ದಿದ್ದು ಕುಚ್ಚು, ಅದನ್ನು ಹೊಲಿಸ್ಕೊಂಡೆ ಅಷ್ಟೆ. ಸೆರಗು ಇದೇ ಇದ್ದಕ್ಕೆ ಸೆರಗು, ಇದೇನು ಸೆರಗು ಈ ಥರ ಇದೆ ನೋಡಿ. ಸೆರಗು ಕೂಡ ಡಿಸೈನ್ ನನಗೆ ಅಷ್ಟು ಇಷ್ಟ ಆಗಲಿಲ್ಲ. ಇದು ಬಂದು 5000 6000 ಮೇ ಬಿ ಅಷ್ಟೇ. 5000 6000 ಇರಬೇಕು, ಗೊತ್ತಿಲ್ಲ ಸರಿಯಾಗಿ. ಬ್ಲೌಸು ಕೂಡ ತುಂಬ ತೀರಾ ಸಿಂಪಲಾಗಿ ಹೊಲಿಸ್ಕೊಂಡಿದ್ದೀನಿ. ಇದು ಬ್ಲೌಸ್ ಪ್ರೈಸ್ ಎಷ್ಟು ಗೊತ್ತಾ? 1000 ರೂಪೀಸ್. ಈ ಥರ ಇದೆ. ಇಲ್ಲೊಂದೇನೋ ಮಾಡಿದ್ದಾರೆ ಸ್ಲೀವ್ಸ್ ಮೇಲೆ, ನಾನು ಇದೇ ಹೇಳಿರಲಿಲ್ಲ, ಇದೇ ನನಗಿಷ್ಟ ಆಗಿಲ್ಲ. ಇದು ಬಾಯ್ ಹಿಂದೆ ಮಾತ್ರ ನನಗಿಷ್ಟ ಆಗಿಲ್ಲ. ಸೊ ಅಷ್ಟೇ, ಇಷ್ಟು ನನ್ನ ಒಂದು ರೇಷ್ಮೆ ಸ್ಯಾರಿ ಕಲೆಕ್ಷನ್ಸು, ವೆಡ್ಡಿಂಗ್ ಸ್ಯಾರಿ ಕಲೆಕ್ಷನ್ಸು. ಇದೇ ನೋಡಿ ವೆಡ್ಡಿಂಗ್ ಲೆಹಂಗಾ, ಹೆವಿ ವೆಯ್ಟ್, ತುಂಬ ಭಾರ ಇದೆ. ಇವತ್ತೇ ನಾನು ಓಪನ್ ಮಾಡ್ತಿರೋದು, ಅವತ್ತು ಹಾಕಿರೋದು ಬಿಟ್ಟರೆ ಇದೇ ನೆಕ್ಸ್ಟ್ ಟೈಮ್ ಓಪನ್ ಮಾಡ್ತೀನಿ ನಾನು ಇದನ್ನು. ಇದು ಇವಾಗ ಆಗುತ್ತೋ ಆಗಲ್ಲೋ, ಆದರೆಷ್ಟು ಆಗದಿರೆಷ್ಟು ಹಾಕ್ಕೊಳ್ಳೋಂಗಿಲ್ಲ ಅಷ್ಟೇ. ಎಲ್ಲ ಮುದ್ರಕೊಂಡ್ಬಿಟ್ಟೈತೆ. ಇದು ಬ್ಲೌಸ್ ಅಂದರೆ ಇದು ಒಳಗಡೆ ನೋಡಿ ಈ ಥರ ಮಾಡಿದಾರಲ್ಲ, ಅದಕ್ಕೆ ತುಂಬ ಭಾರ. ಇದು ನಾನು ಚಿಕ್ಕಪೇಟೆಯಲ್ಲಿ ತೊಗೊಂಡಿರೋದು. ಇದು ಪ್ರೈಸ್ ಬಂದು 10,000 ಅಂತ ಅನಿಸುತ್ತೆ. ಕೊಟ್ಟಿರೋದು 7,000 8,000, ಬಿಟ್ವೀನ್ 7 to 8 ಅಂತ ಅಂದ್ಕೊಂಡಿದ್ದೀನಿ. ಇದಿಷ್ಟು ನನ್ನ ಒಂದು ವೆಡ್ಡಿಂಗ್ ಕ್ಲಾತ್ಸ್ ಕಲೆಕ್ಷನ್ಸ್. ಈ ವಿಡಿಯೋ ಇಷ್ಟ ಆಗಿದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಸಪೋರ್ಟ್ ಮಾಡಿ ಅಂತ ಕೇಳ್ಕೊತಾ ಇದ್ದೀನಿ. ನಾನು ನೆಕ್ಸ್ಟ್ ಬ್ಲಾಗಲ್ಲಿ ಸಿಗ್ತೀನಿ. ಈ ವಿಡಿಯೋಗೆ ಏನಾದರೂ ಜಾಸ್ತಿ ವ್ಯೂಸ್ ಬಂತು ಅಂತಂದರೆ ಬೇರೆ, ಅದೇ ನಾನು ಫಸ್ಟೇ ಸ್ಟಾರ್ಟಿಂಗಲ್ಲಿ ಹೇಳಿದೆ ಹಾಗೆ ನಾರ್ಮಲ್ ಸ್ಯಾರಿ ಕಲೆಕ್ಷನ್ಸ್ ವಿಡಿಯೋ ಕೂಡ ಮಾಡ್ತೀನಿ. ಥ್ಯಾಂಕ್ ಯು ಸೋ ಮಚ್. ಬಾಯ್ ಬಾಯ್.